ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಪಂಚತಂತ್ರ 2.2 ಮೀಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಯೋಣ. PDO ಲಾಗಿನಲ್ಲಿ ಮೀಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಪ್ರೇಟ್ ಮಾಡ್ಯೂಲ್ ಇದೆ. ಅಲ್ಲೋಗಿ ನೀವು ಮೀಟಿಂಗಲ್ಲಿ ಕ್ರಿಯೇಟ್ ಮೀಟಿಂಗ್ ಬೇರೆ ಬೇರೆ ಥರ ಆಪ್ಷನ್ಸ್ ಇದೆ. ಸೊ ಕ್ರಿಯೇಟ್ ಮೀಟಿಂಗ್ ಮಾಡಿದಾಗ ನೀವೊಂದು ಮೀಟಿಂಗ್ ನೋಟಿಸ್ನ ಜನ್ರೇಟ್ ಮಾಡ್ಬೋದು. ಸೊ ಇದು ಆನ್ಲೈನಲ್ಲಿ ನಡೆಯುವಂಥ ಪ್ರೊಸೀಜರು. ಪ್ರತಿಯೊಂದು ಮೀಟಿಂಗು ಅದರದ್ದೇ ಆದ ಟೈಮ್ ಲಿಮಿಟ್ ಇದೆ, ಶೆಡ್ಯೂಲ್ ಟೈಮ್ KPC ನಿಮ್ಮ ಆ್ಯಕ್ಟ್ ಪ್ರಕಾರ. ಸೊ ಆ್ಯಕ್ಟ್ ಪ್ರಕಾರನೇ ವರ್ಕ್ ಆಗುತ್ತೆ. ಸೊ ವರ್ಕಿಂಗ್ ಡೇಸ್ ಇರಬೇಕು. ಸೊ ನೀವು ನೆಕ್ಸ್ಟ್ ನಡೆಯೋ ಮೀಟಿಂಗ್ಗೆ ಇಲ್ಲಿ ಶೆಡ್ಯೂಲ್ ಮಾಡಿದ್ರೆ ಅವ್ರಿಗೆ ಪಾರ್ಟಿಸಿಪೆಂಟ್ಸ್ಗೆ ಮೆಸೇಜ್ ಹೋಗುತ್ತೆ, ಮೀಟಿಂಗ್ ನೋಟಿಸ್ ಇಲ್ಲೇ ಜನ್ರೇಟ್ ಆಗುತ್ತೆ. ಆ ನೋಟಿಸ್ನ ಅವರು ಡೌನ್ಲೋಡ್ ಮಾಡ್ಕೊಬೋದು. ಅಜೆಂಡಾ ವೈಸ್ ನೋಟಿಸ್ ಜನ್ರೇಟ್ ಆಗಿರುತ್ತೆ ಮತ್ತು ಇಲ್ಲೇ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಮೀಟಿಂಗ್ ಆನ್ಲೈನಲ್ಲಿ ನಾವು ಈ ಥರ ಮೀಟಿಂಗ್ನ ಶೆಡ್ಯೂಲ್ ಮಾಡಬೇಕಾಗಿರುತ್ತೆ. ನಾವು ಯಾವ ಟೈಮ್ ಶೆಡ್ಯೂಲ್ ಮಾಡಿರ್ತೀರೋ ಆ ಟೈಮ್ಗೆ 30 ನಿಮಿಷ ಮುಂಚೆ ಎಲ್ಲರೂ ಬರಬೇಕು, ಅಟೆಂಡೆನ್ಸ್ ಕೊಡಬೇಕಾಗತ್ತೆ. ಕೋರಮ್ ಇದ್ದರೆ ಮಾತ್ರ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಸ್ಟಾರ್ಟ್ ಆಗೋದಿಲ್ಲ. ಸೊ ಆಲ್ರೆಡಿ ನಡೆದಿರೋ ಮೀಟಿಂಗ್ದು ಪ್ರೊಸೀಡಿಂಗ್ಸ್ ನಾವು ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಇಲ್ಲ. ಸೊ ಕಂಪಲ್ಸರಿ ನಾವು ನೆಕ್ಸ್ಟ್ ಮೀಟಿಂಗ್ ಶೆಡ್ಯೂಲ್ ಮಾಡೋದು ನೆಕ್ಸ್ಟ್ 15 ಡೇಸ್ ಇದ್ದರೆ ನೆಕ್ಸ್ಟ್ 15 ವರ್ಕಿಂಗ್ ಡೇಸಲ್ಲಿರೋ ಮೀಟಿಂಗ್ನ ಮಾತ್ರ ಶೆಡ್ಯೂಲ್ ಮಾಡ್ಬೋದು. ಸೊ ಆ್ಯಕ್ಟ್ ಪ್ರಕಾರ ಏನು ಪ್ರೊಸೀಜರ್ ಇದೆ ಆ ಥರ ಮಾಡಿದ್ದಾರೆ ಮೀಟಿಂಗ್ ಮಾಡ್ಯೂಲ್ನ. ಮೀಟಿಂಗ್ ಡಿಸ್ಕ್ರಿಪ್ಷನಲ್ಲಿ ನೀವು ಏನೋ ಒಂದು ಡಿಸ್ಕ್ರಿಪ್ಷನ್ ಹಾಕ್ತೀರಾ. ನಾನಿಲ್ಲಿ ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗ್ ಅಂತ ಹಾಕ್ತಾಯಿದ್ದೀನಿ, ಡಿಸ್ಕಷನ್ಸ್ ಅಂತ. ಸೊ ಮೀಟಿಂಗ್ ಅಜೆಂಡಾ ಎಂಟ್ರಿ ಮಾಡಬೇಕು. ಸೊ ಒಂದೊಂದೇ ಅಜೆಂಡಾ ಎಂಟ್ರಿ ಮಾಡ್ತೀರಾ. ಒಂದು 10 ಅಜೆಂಡಾ ಇದ್ದರೆ 10 ಅಜೆಂಡಾ ನೀವು ಮೀಟಿಂಗ್ ಮುಗ್ದಿದ್ದಾದಮೇಲೆ ಈ ಅಜೆಂಡಾ ವೈಸ್ ಏನು ಡಿಸ್ಕಷನ್ ಆಗಿದೆ ಆ ಪಾಯಿಂಟ್ಸ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನೀವು ಅಜೆಂಡಾನ ಕ್ಲಿಯರಾಗಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಮೀಟಿಂಗ್ ಪಾರ್ಟಿಸಿಪೆಂಟ್ಸ್ ಅಧ್ಯಕ್ಷ, ಉಪಾಧ್ಯಕ್ಷ, ಚೇರ್ಮನ್ನು ಇವರು ಇರ್ತಾರಲ್ವ, ಅವರೆಲ್ಲ ಬರ್ತಾರೆ. ಗ್ರಾಮ ಪಂಚಾಯತ್ ಸ್ಟಾಫ್ ಇರ್ತಾರೆ. ಇವ್ರ ಡೀಟೇಲ್ಸ್ನೆಲ್ಲ ನೀವು ಎಂಟ್ರಿ ಮಾಡ್ತೀರಾ. ಇವ್ರದ್ದು ಅಟೆಂಡೆನ್ಸ್ ತೊಗೊಬೇಕಾಗತ್ತೆ. ಪ್ಲಸ್ ಇಲ್ಲೊಂದು ನೋಟಿಸ್ ಜನ್ರೇಟ್ ಮಾಡಬೇಕು. ನೀವು ಮೀಟಿಂಗ್ ನೋಟಿಸ್ ಏನು ಹಾಕಿರ್ತೀರ ಆ ನೋಟಿಸ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೀಟಿಂಗ್ ನೋಟಿಸ್ನ ಅಪ್ಡೇಟ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಅಂತ ಮೀಟಿಂಗ್ ಡಾಕ್ಯುಮೆಂಟ್ಸ್ ಆದಮೇಲೆ ಇಲ್ಲಿ ಮೀಟಿಂಗ್ ನೋಟಿಸ್ ಆದರೂ ಅಪ್ಲೋಡ್ ಮಾಡ್ಬೋದು. ಇಲ್ಲ ಮೀಟಿಂಗಲ್ಲಿ ನೀವು ಸಬ್ಮಿಟ್ ಮಾಡೋ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಮೀಟಿಂಗ್ ಪಾರ್ಟಿಸಿಪೆಂಟ್ಸ್ ಯಾರ್ಯಾರಿದ್ದಾರೆ ಆ ಪಾರ್ಟಿಸಿಪೆಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಬೇಕು. ಇದು ಆಲ್ರೆಡಿ HRMS ಅಲ್ಲಿ ಇಲ್ಲ ಯೂಸರ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಏನು ಎಂಟ್ರಿ ಆಗಿರುತ್ತೆ ಆ ಡೀಟೇಲ್ಸ್ ಬರ್ತಾ ಇರುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಮೀಟಿಂಗ್ ನೋಟಿಸ್ ಪ್ರತಿಯೊಂದು ಮೊಬೈಲ್ಗೂ ಹೋಗುತ್ತೆ ಮತ್ತು ನಿಮಗೂ ಜನ್ರೇಟ್ ಆಗುತ್ತೆ. ಆ ಡೇಟಲ್ಲಿ ಬಂದು ನೀವು 1/2 ಅವರ್ ಮುಂಚೆ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ.